ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳ್ತಾ ಇದೆ. ನನಗೆ ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ವಿಜೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದಾಗ ಹೆಂಗೆ ಅನ್ಸುತ್ತೆ ಅಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತಾ ಬಂದಂಗೆ ಅನಿಸ್ತಾ ಇದೆ ಇವತ್ತು ನನಗಂತೂ. ನಾನ್ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ವಿಜೇಂದ್ರ ಅವರೇ, ನಿಮ್ಮ ಪೂಜ್ಯ ಅಪ್ಪಾಜಿ ಅವರು 1 ಸರಿ ಅಲ್ಲ 2 ಸರಿ ಅಲ್ಲ 3 ಸರಿ ರಾಜೀನಾಮೆ ಯಾಕೆ ಕೊಟ್ಟಿದ್ದು? ಅದ್ರ ಬಗ್ಗೆ ಚರ್ಚೆಗೆ ಬರ್ತೀರಾ ಇವತ್ತಾನ? 2020ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರೇ ಒಂದು ಸ್ಟಿಂಗ್ ಆಪರೇಷನ್ ಆಗಿತ್ತು. 7 ಜನ ಬಿಜೆಪಿ MLAಗಳು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಮೋದಿ ಅವರ ಹತ್ರ, ಶಾ ಅವರ ಹತ್ರ. ಏನಂತ? ಯಡಿಯೂರಪ್ಪ ಅವರ ಮಗ BY ವಿಜೇಂದ್ರ ಅವರು ಸುಲಿಗೆ ನಡೆಸಿದ್ದಾರೆ, 15% ಕಮಿಷನ್ ಇರ್ಲಾರ್ದೆ ಯಾವುದು ಸರ್ಕಾರಿ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ಯಾರು? ಬಿಜೆಪಿ ಶಾಸಕರು. ಮರ್ತೋಗ್ಬಿಟ್ಟಿದ್ದೀರಾ? ಆ 15% ತೆರಿಗೆಗೆ ಏನಂತ ಹೇಳ್ತಾ ಇದ್ರು? VST ಅಂದ್ರೇನು? ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್. ಇದು ನಾವು ಹೇಳಿಲ್ಲ, ಬಿಜೆಪಿ ಅವರೇ ಹೇಳಿದ್ರು. ಯಾವೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹೇಳ್ತಾ ಇಲ್ಲ. ಇವತ್ತು ಬಿಜೆಪಿ ಸಂಸದರು, ಬಿಜೆಪಿ ಶಾಸಕರು ಹೇಳ್ತಾ ಇರೋದು, ನೀವು ಕರೋನಾ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡಿದ್ದೀರಾ. 45 ರೂಪಾಯಿ ಮಾಸ್ಕ್ ಅನ್ನ 500 ರೂಪಾಯಿ ಮಾಡಿದ್ದೀರಾ. 850 ರೂಪಾಯಿ ಇಂಜೆಕ್ಷನ್ ಅನ್ನ 1800 ರೂಪಾಯಿ ಮಾಡಿದಿರಾ ಅಂದ್ಬಿಟ್ಟು ನಿಮ್ ಶಾಸಕರು ಹೇಳ್ತಾ ಇದ್ರಲ್ಲ. ವಿಜೇಂದ್ರ ಅವರೇ, ಯಾವಾಗ ಉತ್ತರ ಕೊಡ್ತೀರಾ ಇದಕ್ಕೆ? ನಿಮ್ಮ MLA ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಪೂಜ್ಯ ಅಪ್ಪಾಜಿ ಅವರಿಗೆ ಯಾವ ರಾಜಕೀಯ ವೇದಿಕೆಯನ್ನು ಹತ್ತಿಸಬಾರ್ದು, ಹತ್ತಿಸಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನಿದೆ ವಿಜೇಂದ್ರ ಅವರೇ ತಮ್ಮದು? ಇವತ್ತು ನಿಮ್ಮ ಬಿಜೆಪಿ ಶಾಸಕರೇ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಕೇಂದ್ರದ ಹೈಕಮಾಂಡ್ಗೆ. ಒಂದನೇ ಆಪ್ಷನ್ ಏನು? ಅವರಂತ ಕೆಲವು ಪ್ರಾಮಾಣಿಕರು ಬಿಜೆಪಿ ಅವರಿದ್ದಾರೆ, ಅವ್ರು ಇರ್ಬೇಕು ಪಾರ್ಟಿನಲ್ಲಿ ಅಂದ್ರೆ ನಿಮ್ಗೆ ಹೊರಗೆ ಹಾಕ್ಬೇಕು ಅಂತ. ಎರಡನೇದು, ಈ ಭ್ರಷ್ಟಾಚಾರಿಗಳಿಂದ ಏನ್ ಪಾದಯಾತ್ರೆ ನಡೆದಿದೆ ಅದನ್ನ ನಿಲ್ಲಿಸ್ಬಿಟ್ಟು ನಮ್ಮ ಪಕ್ಷವನ್ನ ಶುದ್ಧಿಗೊಳಿಸಬೇಕು ಅಂದ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವತ್ತು ದಯವಿಟ್ಟು ತಾವು ಯೋಚನೆ ಮಾಡಬೇಕಾಗಿದೆ. ಇವತ್ತೆಲ್ಲರೂ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ರೆ ಅಂತ ಅವರಲ್ಲಿರುವಂತಹ ಹುಳುಕನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು